ಒಳ್ಳೆ ಪೌಡ್ರ್ ಹಾಕ್ಕೊಂಡು ಮಿನ್ಸ್ತಾ ಇದ್ದಾವೆ. ಜಸ್ಟ್ ನಿನ್ನೆ ಈವ್ನಿಂಗು ಕೆಳಗಡೆ ಇದೆ ಅಲ್ಲ ಡ್ರೈ, ಅದೇ ಥರ ಇದ್ದಿದ್ದು ಫುಲ್ ಬೆಟ್ಟ. ಇವಾಗ ಮೇಲ್ಗಡೆ ಎಲ್ಲ ಫುಲ್ ಬೆಳ್ಳಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೂರೋ ಸಂಚಾರಿ. ನೀವೆಲ್ಲ ಆರಾಮಿದ್ದೀರಾ ಅಂತ ಅನ್ಕೊಂತಿದ್ದೀವಿ. ಸೊ ಇವತ್ತು ಬಂದ್ಬಿಟ್ಟು ಡೇ 9 ಐಸ್ಲ್ಯಾಂಡಲ್ಲಿ. ನಮ್ಮ ಚೆಕ್ಔಟ್ ಇದ್ದಿದ್ದ ಹೋಟೆಲ್ನ ಚೆಕ್ಔಟ್ ಮಾಡಿಕೊಂಡು ಇವಾಗ ಡೇ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಬೇರೆ ಲೊಕೇಶನ್ಗೆ ಹೋಗ್ತಿದ್ವಿ. ಸೊ ಇಟ್ಸ್ ಲೈಕ್ ಅ ರೌಂಡ್ ಟ್ರಿಪ್. ಇವಾಗ ನಾವು ವೆಸ್ಟ್ ಸೈಡ್ ಹೋಗ್ತಾ ಇರೋದು. ಇವತ್ತಿನ ಡೇ ಆ್ಯಕ್ಟಿವಿಟಿ ಬಂದ್ಬಿಟ್ಟು ಹಾರ್ಸ್ ರೈಡಿಂಗ್. ಸೊ ಐಸ್ಲ್ಯಾಂಡಲ್ಲಿ ಹಾರ್ಸ್ ವೆರಿ ಫೇಮಸ್ ಇದೆ. ಸೊ ಅದಕ್ಕೆ ಹಾರ್ಸ್ ರೈಡ್ ಮಾಡೋಣ ಅಂತ ನಾವು ಮುಂಚೆನೇ ಬುಕ್ ಮಾಡಿದ್ವಿ. ಏನಕ್ಕೆ ಅಂದರೆ ಒರಿಜಿನಲ್ ಹಾರ್ಸ್ ಇದು ನೋಡಿದರೆ ಇಲ್ಲೆಲ್ಲ ಯುರೋಪಲ್ಲಿ ತುಂಬಾ ಚೆನ್ನಾಗಿದ್ದಾವೆ ಹಾರ್ಸ್ಗಳು. ವೈ ನಾಟ್ ಟು ಟ್ರೈ ಇನ್ ಐಸ್ಲ್ಯಾಂಡ್ ಅಂತಲೇ ಅನ್ನಿಸ್ತು. ಸೊ ಬುಕ್ ಮಾಡಿದ್ವಿ, ನೋಡೋಣ ಅದ್ರದ್ದು ಹೆಂಗಿರುತ್ತೆ ಅಂತ. ಇವತ್ತು ಟೆಂಪ್ರೇಚರ್ ಸ್ವಲ್ಪ ಡೌನೇ ಇದೆ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ನಿನ್ನೆಯಿಂದ ಒಂದು ಸ್ವಲ್ಪ ಟೆಂಪ್ರೇಚರ್ ಡೌನ್ ಇದೆ. ಇವತ್ತು ಮಳೆ ಏನು ಬರ್ತಿಲ್ಲ. ಹೋಪ್ಫುಲಿ ನಾವು ಹಾರ್ಸ್ ರೈಡ್ ಇದ್ದಾಗೂ ಚೆನ್ನಾಗಿರುತ್ತೆ ಅಂತ ಅನ್ಕೊತೀವಿ. ಆಮೇಲೆ ಮತ್ತೆ ನಿನ್ನೆ ನಾವು ತುಂಬ ದಿನ ಆದಮೇಲೆ ನ್ಯೂಸ್ ನೋಡ್ತಾ ಇದ್ವಿ. ಫುಲ್ ಇಲ್ಲೇ ಮುಳುಗೋಗಿದ್ದರಿಂದ ಯಾವುದೋ ಅಪ್ಡೇಟ್ಸ್ ನ್ಯೂಸ್ ಏನೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಿನ್ನೆ ನೋಡಿದಾಗ ಶಾಕ್ ಆಯಿತು. ನಮ್ಮ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಿದ್ದಾರೆ, ಆಮೇಲೆ DK ಅವರು CM ಆಗ್ತಿದ್ದಾರೆ ಅಂತ ನಾವು ನೋಡಿ ಶಾಕ್ ಆಗೋಯ್ತು. ನಮ್ಮ ಹಸ್ಬೆಂಡ್ ಅವರು ಸಿದ್ದರಾಮಯ್ಯ ಅವ್ರ ಫ್ಯಾನು. ಹೆಂಗ್ ಅನಿಸ್ತಿದೆ ನಿಮಗೆ? ಸಿದ್ದರಾಮಯ್ಯನ ಫ್ಯಾನ್ ಒಂದು, ಬಟ್ ಇದು ಆಶ್ಚರ್ಯ ಏನಿಲ್ಲ, ಗೊತ್ತಿರೋದೇ ಅಲ್ಲ, ಆಗಲೇಬೇಕಿತ್ತು. DK ತುಂಬ ದಿವಸದಿಂದ ಸರ್ಕಸ್ ಮಾಡ್ತಾ ಇದ್ರು. ಬಟ್ ಬೇಜಾರ ಸಂಗತಿ ಅಂದರೆ ಜ್ಯೋತಿ ಅವಳು ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋ ಕನಸು ಇನ್ನೂ ಹಂಗೆ ಕನಸಾಗೇ ಇದೆ. ಈಗ DK ಹತ್ರ ಡೀಲ್ ಮಾಡಿಸಿ ಜ್ಯೋತಿನ CM ಮಾಡ್ಸೋಕ್ಕೆ ನೀವೆಲ್ಲ ಸ್ವಲ್ಪ ಓಟ್ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತ ಇಲ್ಲ, ನನಗೆ CM ಆಗೋ ಯಾವುದೇ ರೀತಿಯ ಕನಸು. ಯಾಕೆ ನಿನ್ನೆ ಸಿದ್ದರಾಮಯ್ಯ ನೀನ್ ಮಾಡ್ತಾ ಮಿಮಿಕ್ರಿ ಎಲ್ಲ ಮಾಡ್ತಾ ಇದ್ದು, ಮಿಮಿಕ್ರಿ ಇವ್ರು ಮಾಡ್ತಾ ಇದ್ದಿದ್ದು ನಾನಲ್ಲ. ಸೊ ನನಗೆ CM ಪೊಲಿಟಿಕಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಸೊ ನೀವು ಓಟ್ ಹಾಕೋ ಅವಶ್ಯಕತೆನೂ ಇಲ್ಲ. ಬಟ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಏನಕ್ಕೆಂದರೆ ಒಂದೊಂದು ಕಡೆ ತುಂಬಾ ಚಳಿ ಅನಿಸಿದ್ರು ನಾವು ಶೂಟ್ ಮಾಡ್ತಿದ್ವಿ, ಆಮೇಲೆ ಎಷ್ಟು ಆಗುತ್ತೋ ಕವರ್ ಮಾಡ್ತಾ ಇದ್ವಿ. ಏನಕ್ಕೆ ಅಂದರೆ ನೀವು ನಮ್ಮ ಜೊತೆ ಎಂಜಾಯ್ ಮಾಡಲಿ ಅಂತ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ನಾವು ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಆಮೇಲೆ ಫೀಡ್ಬ್ಯಾಕ್ ಕೊಡಿ, ಬೇರೆ ಏನಾದರೂ ಚೇಂಜಸ್ ಬೇಕು, ಇನ್ಫಾರ್ಮೇಷನ್ಸ್ ಬೇಕು, ಅಥವಾ ಇನ್ನೂ ಏನಾದ್ರು ಫನ್ ಬೇಕಾ, ಎನಿಥಿಂಗ್ ಎನಿ ಫೀಡ್ಬ್ಯಾಕ್ ಈಸ್ ಓಪನ್. ಸೊ ಅದ್ರ ತಕ್ಕಂಗೆ ನಾವು ಚೇಂಜ್ ಮಾಡಿಫೈ ಮಾಡ್ಕೊತೀವಿ ನಮ್ಮ ವಿಡಿಯೋನ. ಸೊ ನಮ್ಮ ಜೊತೆ ನೀವು ಪ್ರತಿಯೊಂದು ನಮ್ಮ ಜರ್ನಿಯಲ್ಲಿ ಒಂದಾಗಿ ನೋಡ್ತಾ ಇರ್ಬೋದು. ಥ್ಯಾಂಕ್ ಯು. ಆಮೇಲೆ ನವನೀತನ ಬಗ್ಗೆ ಹೇಳೋದು ಮರ್ತೋಯ್ತು. ನವನೀತ್ ಈಸ್ ಇನ್ ಈಸ್ ಓನ್ ವರ್ಲ್ಡ್. ಅವನಿಗೆ ಬುಕ್ಸ್ ತೊಗೊಂಬಂದ್ಬಿಟ್ಟಿದ್ವಿ, ಕೆಲವೊಂದು ಸ್ಟೋರಿ ಬುಕ್ಸು. ಸೊ ಅವನು ಅದನ್ನು ಓದ್ತಾ ಇರ್ತಾನೆ, ಇಲ್ಲಾಂದರೆ ಸ್ಕ್ರೀನ್ ಟೈಮ್ ಮೊಬೈಲ್ ಕೇಳ್ತಾನೆ. ಸೊ ಅದಕ್ಕೆ ಅವನಿಗೆ ಡ್ರಾಯಿಂಗ್ ಆಮೇಲೆ ರೀಡಿಂಗ್ ತುಂಬ ಇಷ್ಟ. ಸೊ ಕೆಲವು ಬುಕ್ಸು, ಪೇಂಟಿಂಗು ಅವೆಲ್ಲ ತೊಗೊಂಬಂದಿದ್ವಿ. ಸೊ ಈ ಅವನಿಗೆ ಜರ್ನಿಯಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ. ಅವನಿಗೆ ನಾವು ಮೊಬೈಲ್ ಮುಂಚೆನೂ ಹೇಳಿದೆ, ಮೊಬೈಲ್ ಕೊಡೋದು ಕೇವಲ ತಿನ್ನುವಾಗ. ಸೊ ಅವನು ಪರವಾಗಿಲ್ಲ, ಅವನು ಯಾವಾಗಲೂ ನಮ್ಮ ಲಾಂಗ್ ಜರ್ನಿ ಏನೇ ಇದ್ರೂ ಅಡ್ಜಸ್ಟ್ ಮಾಡಿಕೊಂಡು ಅವನು ಯು ಆಲ್ವೇಸ್ ಸಪೋರ್ಟ್ ಅಸ್. ಸೊ ಆ್ಯಂಡ್ ಯು ಆಲ್ಸೋ ಎಂಜಾಯ್ ವಿತ್ ಅಸ್. ಸೊ ವಿ ಆರ್ ಹ್ಯಾಪಿಲಿ ಕಂಟಿನ್ಯೂಯಿಂಗ್ ಅವರ್ ಜರ್ನಿ. ಹಲೋ, ಇವತ್ತು ನಾವು ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ದೀವಿ. ಸೊ ನಾವು ಹಾರ್ಸ್ ಹತ್ತಿದ ಮೇಲೆ ಏನೂ ಕ್ಯಾಮ್ರಾ, ಸೆಲ್ಫಿ ಸ್ಟಿಕ್ ಏನೂ ಇಟ್ಕೊಳೋ ಹಾಗಿಲ್ಲ ಅಂತೆ. ಸೊ ಇವಾಗ ಅವ್ರು ಹೆಲ್ಮೆಟ್ ಕೊಡ್ತಾರೆ. ಹಿಂಗಿದೆ ನೋಡಿ ಹಾರ್ಸ್ಗಳು. ಅದರದ್ದು ಕೂದಲು ನೋಡಿ ಎಷ್ಟು ಕೂದಲಿದೆ. ಇದೇ ನೋಡಿ ಐಸ್ಲ್ಯಾಂಡಿಕ್ ಹಾರ್ಸಸ್ಗಳು. ಇದ್ರ ಕೂದಲು ಡಬಲ್ ಕೋಟ್ ಇರುತ್ತೆ ಇಲ್ಲಿ ಹಾರ್ಶ್ ವೆದರ್ನ ತಡ್ಕೊಳಕ್ಕೆ. ಆಮೇಲೆ ದೇ ಆರ್ ಪ್ಯೂರ್ ಬ್ರೀಡ್, ಕ್ರಾಸ್ ಬ್ರೀಡ್ ರೆಸ್ಟ್ರಿಕ್ಷನ್ ಇದೆ ಅಲ್ಲಿ. ಅವು ಬ್ಯೂಟಿಫುಲ್. ನಮ್ಮದು ಯಾವುದು ಹಾರ್ಸ್ ಗೊತ್ತಿಲ್ಲ, ಬಟ್ ಎಷ್ಟು ರಿಯಲ್ ಹಾರ್ಸ್ಗಳು, ಎಷ್ಟು ದಪ್ಪ ಇದೆ, ಕೂದಲಿದೆ.
ಹಾರ್ಸ್ ಶೂಸ್ ನೋಡಿ. ಸೊ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ನಾನು ಇಂಡ್ಯಾದಲ್ಲೂ ಹಾರ್ಸ್ನ ಓಡಿಸಿದ್ದೀನಿ, ಇಲ್ಲ ಅಂತ ಅಲ್ಲ, ಬಟ್ ಅದು ವಿತ್ ಸಪೋರ್ಟ್. ಸೊ ಎಲ್ಲನೂ ದೇ ವೇರ್ ಹ್ಯಾಂಡ್ಲಿಂಗ್ ಇಟ್, ಐ ವಾಸ್ ಜಸ್ಟ್ ಸಿಟ್ಟಿಂಗ್ ಆನ್ ಹಾರ್ಸ್. ಆದರೆ ಇಲ್ಲಿ ಆ ಥರ ಎಲ್ಲ ಅವ್ರು ನಮಗೆಲ್ಲ ಹೇಳಿದರು, ಲೆಫ್ಟ್ ಹೋಗ್ಬೇಕಂದ್ರೆ ಏನು ಮಾಡಬೇಕು, ರೈಟ್ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಆಮೇಲೆ ಫಾಸ್ಟ್ ಹೋಗಬೇಕು ಅಂದರೆ ಏನು ಮಾಡಬೇಕು. ಆಮೇಲೆ ಅಲ್ಲಿ ಹುಲ್ಲೆಲ್ಲ ಕಂಡಿದ ತಕ್ಷಣ ಹಾರ್ಸಸ್ ತಲೆ ಬಗ್ಗಿಸಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಯಿತ್ತು. ಅಯ್ಯೋ, ಅವಾಗ ನೀವು ಫುಲ್ ಬಗ್ಬಿಡ್ತೀರಾ. ಅವಾಗ ಏನು ಮಾಡಬೇಕು, ಅದು ತಲೆ ಎತ್ತಿ ಆಮೇಲೆ ಅದನ್ನ ಹೆಂಗೆ ಮತ್ತೆ ಓಡಿಸ್ಬೇಕು, ಆಮೇಲೆ ಅಪ್ ಬಂದಾಗ ಹೆಂಗೆ ರಿಯಾಕ್ಟ್ ಮಾಡಬೇಕು, ಡೌನ್ ಬಂದಾಗ ಹೆಂಗೆ ರಿಯಾಕ್ಟ್ ಮಾಡಬೇಕು. ಇಟ್ ವಾಸ್ ಟೋಟಲಿ ಫ್ರೆಶ್ ಎಕ್ಸ್ಪೀರಿಯನ್ಸ್. ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತು. ಆಮೇಲೆ ಕೆಲವು ಎಡ್ಜ್ ಅಂತೂ ಫುಲ್ ಟೈನಿ ರೋಡ್ ಥರ ಇತ್ತು. ನನಗೆ ಹೆದರಿಕೆ ಆಗ್ತಿತ್ತು ಎಲ್ಲಿ ಬಿದ್ದೋಗ್ತೀನೋ ಅಂತ. ಬಟ್ ಅವಾಗ ಗೊತ್ತು, ಆ ಇನ್ಸ್ಟಿಂಕ್ಟ್ ಇದೆ, ಅದಕ್ಕೇನು ಅವಕ್ಕೆ ಇಲ್ಲೆಲ್ಲ ಓಡಾಡಿ ಅಭ್ಯಾಸನೂ ಇದೆ. ಬಟ್ ಐ ಹ್ಯಾಡ್ ದ ಫಿಯರ್. ಸೊ ಗೈಡ್ ಹೇಳ್ತಾಯಿದ್ರು ಮೇಲ್ಗಡೆ ನೋಡ್ಬಿಡಿ ಫಿಯರ್ ಇದ್ದರೆ ಅಂತ. ಆಮೇಲೆ ಒಂದು ಪಾತಲ್ಲಂತೂ ಸಖತ್ ಸ್ಪೀಡಾಗಿ ಕರ್ಕೊಂಡು ಹೋಗ್ತಾರೆ, ಇಫ್ ಯು ವಾಂಟೆಡ್ ಟು ಡೂ ದ್ಯಾಟ್. ಸೊ ನಾವು ಅಂದಿದ್ವಿ, ಬಟ್ ಇಟ್ ವಾಸ್ ಗುಡ್ ಥಿಂಗ್. ಫೈನಲಿ ನಾವು ಅದಕ್ಕೆ ಒಂದು ಸ್ವಲ್ಪ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಫೀಡ್ ಮಾಡಿಬಿಟ್ಟು ವಿ ಎಂಡೆಡ್ ಅವರ್ ಹಾರ್ಸ್ ಜರ್ನಿ. ಹೆದರ್ಕೋಬಾರ್ದು. ಇವಾಗ ನವನೀತ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಅವನು ಒಬ್ಬನೇ ಓಡಿಸಿದ್ದು, ಸ್ವಲ್ಪ ಸಣ್ಣದಿತ್ತು ಅಷ್ಟೇ, ಬಟ್ ಗೈಡ್ ಸಪೋರ್ಟ್ ಇಲ್ಲದೆ ಓಡಿಸ್ದ. ನವನೀತ್ ಬಾಯಿಲಿ, ನಿಂದು ಹಾರ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಶೇರ್ ಮಾಡಪ್ಪ. It was good. ಆಮೇಲೆ first the guide had to help me to get the hang and for me to actually realize how it's going to be. And then I got the hang of it. I did it alone. Good. Did you liked it? And did you want to ನಿಂಗೆ ಟ್ರೈನಿಂಗ್ ತಗೋಬೇಕಂತ ಇಷ್ಟ ಇದೆನಾ ಹಾರ್ಸ್ದು? ಓಕೆ. ಲಕ್ಸಂಬರ್ಗ್ ಹೋದ್ವಲ್ಲ, ರೇಟ್ ಕಡಿಮೆ ಇದೆ ಹಾಕೋಣ. ಓಕೆ, ಇವತ್ತು ನಾವು ಯಾತ್ರೆ ತುಂಗ ಅಂತ ಒಂದು ಪ್ಲೇಸ್ ಬಂದಿದ್ದೀವಿ. ಇದು ಬೆಸ್ಟ್ ಸ್ಪಾಟ್ ಅಂತ ಐಸ್ಲ್ಯಾಂಡಲ್ಲೇ ಸೀಲ್ಸ್ ನೋಡೋಕ್ಕೆ. ಇಲ್ಲಿ ಸೀಲ್ ಕಾಲೋನಿ ಇದೆ. ಇಲ್ಲಿ ಇಡೀ ಆಲ್ ಓವರ್ ವರ್ಲ್ಡಿಂದನೂ ತುಂಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸು, ಸೈಂಟಿಸ್ಟ್ಸು ಇದ್ರ ಬಗ್ಗೆ ರಿಸರ್ಚ್ ಮಾಡೋರು ಎಲ್ಲರೂ ಬರ್ತಾರೆ ಇಲ್ಲಿಗೆ. ಯಾಕೆಂದರೆ ಈ ಕಾಲೋನಿನಲ್ಲಿ ಫ್ಯಾಮಿಲಿ ಆಫ್ ಸೀಲ್ಸ್ ಎಲ್ಲ ಇರ್ತವೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾವು ಬೆಳಗ್ಗೆ ಬಿಟ್ಟಾಗ ಅಲ್ಲಿ ಟೈಡ್ಸ್ ನೋಡಬೇಕಿದೆ. ಈ ಹೈ ಟೈಡ್ ಇದ್ದರೆ ಸೀಲ್ಗಳೆಲ್ಲ ಒಳಗೋಗ್ಬಿಡ್ತವೆ. ಲೋ ಟೈಡ್ ಟೈಮಲ್ಲೇ ಬರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ. ಸೊ ಅದೇ ಇವಾಗ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅಂತ ಹೇಳಿದರು. ಸೊ ಹೋಪ್ಫುಲಿ ನಮಗೆ ಸೀಲ್ ನೋಡೋ ಅದೃಷ್ಟ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ಆಮೇಲೆ ನೀವು ಅಂದ್ಕೊಂಡ್ರೆ ಜಾಕೆಟ್ ಹಾಕಿದ್ದಾರೆ, ಸನ್ ಗ್ಲಾಸ್ ಹಾಕಿದ್ದಾರೆ, ಏನಪ್ಪ ಇವರು ಅಂತ. ಬಟ್ ಇಲ್ಲಿ ಸನ್ ಇದೆ, ಬಟ್ ಹಂಗೇ ವಿಂಡೋ ಥಂಡಿನೂ ಇದೆ. ಸೊ ಜಾಕೆಟ್ ಇಲ್ಲದೆ ತುಂಬ ಹೊತ್ತಿರೋಕ್ಕಾಗಲ್ಲ. ಸೊ ಜಾಕೆಟ್ ಹಾಕ್ಕೊಂಡು ಹೋಗಲೇಬೇಕು. ಓಕೆ, ನೋಡುವ ಎಷ್ಟು ಇರುತ್ತೆ ಸೀಲ್ಸ್. ನಾನಂದ್ರೆ ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು. ಸೊ ಹೋಪ್ಫುಲಿ ನಮ್ಗೆ ಹತ್ರದಿಂದ ನೋಡೋ ಚಾನ್ಸ್ ಸಿಗುತ್ತೆ ಅಂತ. ಅಲ್ಲಿ ಪಾರ್ಕಿಂಗ್ ಟಿಕೆಟ್ ತೊಗೋಬೇಕು. ಇಲ್ಲಿಗೆ 900 ಕ್ರೋನ ಅನಿಸುತ್ತೆ ಇಲ್ಲಿ ಪಾರ್ಕಿಂಗ್ ಟಿಕೆಟು. ನಾನು ಪಾರ್ಕ್ ಮಾಡಿ ಬರ್ತೀನಿ, ಇವರು ಹೋಗಿ ಸ್ವಲ್ಪ ದಡದ ಹತ್ರ ಇರಿ, ನೀವು ನಾನು ಬರ್ತೀನಿ. ಓಕೆ, ಬಾಯ್ ಬಾಯ್. ನಾವು ಈ ಬೀಚಿಗೆ ಬಂದಿದ್ದು ಈ ಸೆಲೆಬ್ರಿಟೀಸ್ನ ನೋಡೋಕ್ಕೆ ಅಂತಾನೆ. ಯಾಕಂದರೆ ಇಲ್ಲಿ ಐಸ್ಲ್ಯಾಂಡ್ ಫೇಮಸ್ ಸೀಲ್ ಸಿಗುತ್ತೆ. ಸೀಲ್ಸ್ಗೆ ಏನಂತಾರೆ ಕನ್ನಡದಲ್ಲಿ ಅಂತ ಯಾರಿಗಾದ್ರೂ ಗೊತ್ತಿರೋ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಪ್ಲೀಸ್. ಆಮೇಲೆ ಐಸ್ಲ್ಯಾಂಡಲ್ಲಿ ಎಲ್ಲಿ ಜಾಸ್ತಿ ನೋಡ್ಬೋದು, ಯಾವ ಟೈಮಲ್ಲಿ ನೋಡ್ಬೋದು ಅನ್ನೋದನ್ನ ನಾವು ಶಾರ್ಟ್ಸು ಕೂಡ ಮಾಡಿದ್ದೀವಿ. ಸೊ ನಿಮ್ಮ ಡಿಸ್ಕ್ರಿಪ್ಷನಲ್ಲೂ ಬೇಕಾದ್ರೆ ಹಾಕಿರ್ತೀನಿ. ಯಾರಿಗಾದರೂ ಡೀಟೇಲ್ಸ್ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವು ಹೋಗಿದ್ದ ಸ್ಪಾಟ್ ಬಂದುಬಿಟ್ಟು ಯಾತ್ರಿ ತುಂಗ ಅಂತ. ಲೋ ಟೈಡ್ ಟೈಮಲ್ಲಿ ನೋಡಬೇಕು. ಅದಕ್ಕೆ tide.is ಅನ್ನೋ ಒಂದು ಆ್ಯಪ್ನ ಯೂಸ್ ಮಾಡಿ ಟೈಡ್ಸ್ ಕಡಿಮೆ ಇರೋ ಟೈಮಲ್ಲಿ ನಿಮಗೆ ತುಂಬ ಸೀಲ್ಸ್ ಕೂಡ ಕಾಣುತ್ತೆ.
ಸೊ ಕೆಲವು ಸೀಲ್ಸ್ ಅಂತೂ ಹೆವಿ ತುಂಟ ಬೇಬೀಸ್ ಅನಿಸುತ್ತೆ, ಸಖತ್ ಜಂಪ್ ಮಾಡೋದು ಏನೇನೋ ಆಟಾಡ್ತಾಯಿತ್ತು. ನಮಗಂತೂ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಆಮೇಲೆ ನಾವು ಫಸ್ಟ್ ಬಂದಾಗ ಅಂತೂ ಕೆಲವು ಎಲ್ಲರೂ ನೋಡ್ತಾಯಿದ್ರು ಇದು ರಾಕ್ ಏನಿದು ಸೀಲ, ನಮಗೆ ಕನ್ಫ್ಯೂಷನ್ ಆಗ್ತಿತ್ತು. ಓ ಇದು ಸೀಲ, ಅದು ಮುಖ ತೋರಿಸಿದಾಗ. ಆಮೇಲೆ ಮುಂದೆ ನಾವು ಒಂದು ಸ್ವಲ್ಪ ವಾಕ್ ಮಾಡ್ದಂಗೆ ಕೋಸ್ಟಲ್ ಪಾತಲ್ಲಿ ಎಷ್ಟೊಂದು ಆಲ್ಮೋಸ್ಟ್ ನಮಗೊಂದು 70-100 ಸೀಲ್ಸ್ ಕಾಣಿಸ್ತಾ ಅನಿಸುತ್ತೆ. ಆಮೇಲೆ ಕೆಲವು ಸೀಲ್ಸ್ ಅಂತೂ ಫೋಟೋ ತೆಗಿಯೋಕ್ಕೆ ಹೋದಾಗ ಬಾಸ್ ನಾವು ಸನ್ ಬಾತ್ ಮಾಡ್ತಿದ್ವಿ ಅಂತ ಟುಪಕ್ ಅಂತ ಒಳಗೆ ಹೋಗ್ತಿದ್ವು. ಬಟ್ ಚೆನ್ನಾಗಿದ್ವು. ಆಮೇಲೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ, ಸೀಲ್ಗಳು ಕೋಲ್ಡ್ ವಾಟರ್ಗೆ ಪರ್ಫೆಕ್ಟ್ಲಿ ಅಡಾಪ್ಟ್ ಆಗುತ್ತೆ. ಸೊ ಸೀಲ್ಸ್ ನೋಡೋಕೆ ಬಂದಿದ್ದೀವಿ, ತುಂಬಾ ಇದ್ದಾವೆ ಈ ಲೊಕೇಶನಲ್ಲಿ. ಜೀವನ್ ನೋಡಿ ಅಲ್ಲೇ ಹೋಗಿದ್ದಾರೆ. ಇಲ್ಲಿ ಒಂದು 20-30 ಸೀಲ್ಸ್ ಇರ್ಬೋದು ಅಲ್ಲ, ಎಷ್ಟೊಂದಿದ್ದಾವೆ ಇಲ್ಲಿ. ಇವೆರಡು ಸೀಲ್ಸು ಟೆರಿಟೋರಿಯಲ್ ಫೈಟ್ ಮಾಡ್ತಾ ಇದ್ದಾವೆ ಇವೆರಡು. ಮೋಸ್ಟ್ಲಿ ಎಷ್ಟು ಒಂದು 50 ಸೀಲ್ಗಿಂತ ಜಾಸ್ತಿ ಇದ್ವು ಅನ್ಸುತ್ತಲ್ಲ. ಹೌದೌದು, 50ಕ್ಕಿಂತ ಜಾಸ್ತಿ ಇದ್ವು. ಅದು ಕೆಲವಂತ ಎಷ್ಟು ನಾಟಿ ಇದ್ವು ಅಂತಂದರೆ ಫುಲ್ ಜಂಪಿಂಗ್ ಫೈಟಿಂಗ್ ಆಟ ಆಡೋದು ಫುಲ್. ಇನ್ನೂ ಚೋಟು ಮೆಣಸಿನ್ಕಾಯಿಗಳು ಅನ್ಸುತ್ತೆ, ಸಖತ್ ಆಟ ಆಡ್ತಾ ಇದ್ವು, ಚೆನ್ನಾಗಿ ಮಜಾ ಕೊಟ್ಟು. ಎಲ್ಲ ಸೀರಿಯಲ್ಸ್ ನೋಡೋಕ್ಕೂ ಸ್ವಲ್ಪ ಫಸ್ಟ್ ಟೈಮ್ ನೋಡಿದ್ದು, ಚೆನ್ನಾಗಿ ಅನಿಸ್ತು. ಎಲ್ಲಿ ನಾವು ದುಬೈ ಝೂನಲ್ಲಿ ನೋಡಿದ್ದು ಅನಿಸುತ್ತೆ ಸೀರಿಯಲ್ಸ್ ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಮೈಸೂರು ಝೂಲ್ ಇದೆಯಾ ಯಾರಿಗಾರು ಗೊತ್ತಾ? ಮೈಸೂರು ಝೂಲ್ ಇರ್ಬೋದು, ಬದನಘಟ್ಟ ಝೂಲ್ ಇರ್ಬೋದು, ನನಗೆ ಅಷ್ಟು ನೆನಪಾಗ್ತಿಲ್ಲ. ಬಟ್ ರಿಯಲಾಗಿ ನೋಡಿದ್ದು, ಆ್ಯಕ್ಚುಲ್ ವೈಲ್ಡ್ ಸೀಲ್ಸ್ ನೋಡಿದ್ದು ಒಂಥರ ಖುಷಿ ಕೊಡ್ತು. ನಿಮಗೆಲ್ಲ ಹೇಗೆ ಅನಿಸ್ತು ಹೇಳಿ ಎಲ್ಲರೂ. ಬೀಚ್ ಪಕ್ಕನೇ ಒಂದು ಬ್ಲ್ಯಾಕ್ ಮೌಂಟನ್ ಇದೆ, ಫುಲ್ ಬೂದಿ. ಇದೇ ಕೋಸ್ಟಲ್ಲಿ ಒಂದು ಚರ್ಚ್ ಬೇರೆ ಇದೆ. ಈ ಚರ್ಚು 17ನೇ ಶತಮಾನದಲ್ಲಿ ಮಾಡಿರೋದು. ಆಲ್ಮೋಸ್ಟ್ 350 ವರ್ಷ ಹಳೆಯ ಚರ್ಚ್ ಇದು. ಹಳೆಯ ಮನೆ, ಗೆಸ್ಟ್ ಹೌಸ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಟೊಮೆಟೊ ಬಾತ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಒಂದು ಅಡುಗೆ ಆಗೋಷ್ಟರಲ್ಲಿ ಇಲ್ಲಿ ಎಷ್ಟೊಂದು ಬೋರ್ಡ್ ಗೇಮ್ಸ್ ಎಲ್ಲ ಇದ್ದಾರೆ. ಸೊ ನವನೀತ್ ಮೆಮೊರಿ ಗೇಮ್ ಅಂತ ಇದೆ, ಅದನ್ನು ಆಡ್ತಿದ್ದಾನೆ. ನಮ್ಮ ಮನೆಯವರು ಟೊಮೆಟೊ ಬಾತ್ ಮಾಡ್ತಾರೆ. ಇಲ್ಲಿ ಟೊಮೆಟೊ ಬಾತ್ ತಿನ್ಕೊಂತ ಮೆಮೊರಿ ಗೇಮ್. ಏನಕ್ಕೆ ಬ್ಲೂ ಇದೆ ಅಲ್ಲಿ? ಸಿಲಿಕ್. ನಾವಿವಾಗ ಇರೋದು ಲಾವಾ ಟೌನ್ ಆಫ್ ಐಸ್ಲ್ಯಾಂಡ್.